ನೋಡ್ರಿ ಇದು ಹೆಂಗೆ ಮಕ್ಕಳಿಗೆ 70 ರೂಪಾಯಿ ರಾಖಿ. ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀವಿ. ಎಂಚ ಬಂದಿಲ್ಲ ಅಂದರೆ ಎಲ್ಲ ಉಕ್ಕೋಗ್ಬಿಡೋದು ಅವ್ರಿಗೆ. ಎಲ್ಲಿತ್ತು ಪಲ್ಲಿ? ಇದಕ್ಕೆ ನಾವು ಸೋಪು ಶುಂಠಿ ಏಲಕ್ಕಿ ಅಂತೀವಿ. ಈ ಬಾಟ್ಲುಗಳು ಎಷ್ಟು ಕ್ಯೂಟ್ ಆಗಿದೆ. ಮುದ್ಕದ ಎಲೆ ಪ್ರೀತಿ. ಯಪ್ಪ ದೇವ್ರ, ಇವನ್ ರುಕ್ತೀನಿ ಅಂತ ಬಂದು ಇಲ್ಲಿ ನೋಡ್ರಿ. ಅದಕ್ಕೆ ಇಬ್ಬರಿಗೂ ಟಾಸ್ಕ್ ಕೊಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಅವ್ನು ಡಿಸ್ಕ್ವಾಲಿಫೈ ಮಾಡ್ರಿ. ಅವನಿಗೆ ಕಳ್ಳ ನೋಡ್ರಿ ತಗೊಂಡ್ ನೋಡ್ರಿ. ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮನೆ ಕತೆ ನಿಮ್ಮ ಜೊತೆ ಇವತ್ತಿನ ವ್ಲಾಗು, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಅದೇ ಪಡ್ಲಿಗೆ ತುಂಬಿಸ್ಬೇಕು ಅಂತ ಹೇಳಿದ್ನಲ್ಲ, ಅದು ಸಣ್ಣದಾಗಿ ನಮ್ಮ ಮನೆ ಅಷ್ಟಕ್ಕೆ ತುಂಬಿಸ್ತೀನಿ. ಬನ್ನಿ ಏನೇನಾಗುತ್ತೆ ಅಂತ ನೋಡೋಣ. ಸ್ನಾನಕ್ಕೆ ಹೋಗು, ಎಲ್ಲ ಕೆಲಸ ಆಗಿತ್ತೆ. ಫುಡ್ ತರಕ್ಕೆ ಹೋಗಿದ್ದ ಫ್ರೆಂಡ್ಸ್ ಅವನು. ಇದು ವಾರಕ್ಕೆ ಕರೆಕ್ಟಾಗಿ ಇವತ್ತು ಯಾವ ವಾರ? ಮಂಗಳವಾರದಿಂದ ಮಂಗಳವಾರಕ್ಕೆ ಖಾಲಿ. ಎಷ್ಟು ಇದು ಅಪ್ಪಿ? 1000 ರೂಪಾಯಿ. ಇದು 1 kgಗೆ 1000 ರೂಪಾಯಿ. ಮತ್ತು ಇದು ಸ್ನ್ಯಾಕ್ಸ್ ಚಿಪ್ ಅಂತ ಇದು ಹಾಕಿದ್ರೆ ಮಾತ್ರ ಇದು ಫುಡ್ ತಿಂತಾನೆ, ಇಲ್ಲ ಅಂದರೆ ಇಲ್ಲ. ವಾರಕ್ಕೆ ಇವನಿಗೆ 1000 ರೂಪಾಯಿ ಅಂತ ಬೇಕು. ತಿಂಗಳಿಗೆ 4000 ರೂಪಾಯಿ. ಆಮೇಲೆ ಎಂತ ಗಿಟಿಂಗು ಏನಾದ್ರು ಇತ್ತು ಅಂದರೆ ಅದು ಎಕ್ಸ್ಟ್ರಾ. ನೀವು ಕೇಳ್ಬೋದು, ನಿನಗೆ ಯಾಕೆ ಬೇಕಿತ್ತು ಶೋಕಿ ನಾಯಿದು ಅಂತ. ನಾನು ತಂದಿಲ್ಲ, ನಮ್ಮ ಮನೆಯವ್ರು ತಂದಿದ್ರು. ಅದು ಬೇಡ 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 ಅಂತ ಹೇಳಿದ್ರು, ಕೇಳಲಿಲ್ಲ, ತಗೊಂಬಂದಿದ್ರು. ಇವಾಗ ಅದು ಹಚ್ಕೊಂಡ್ಬಿಟ್ಟಿದೆ, ಅದೆಲ್ಲ ಬಿಡೋಕ್ಕೂ ಆಗಲ್ಲ. ಇವಾಗೆಲ್ಲ ಖಾಲಿಯಾಗಿತ್ತು. ಇವಾಗ ಹೋಗಿ ಅವ್ನು ಬಂದಿದ್ದಾನೆ. ಆಮೇಲೆ ಇವತ್ತು ಸ್ವಲ್ಪ ಪಡ್ಲಿಗೆ ತುಂಬಿಸ್ಬೇಕು. ದೇವ್ರಿಗೆ ಹೋಗಿ ಬಂದಿದ್ವಲ್ಲ, ಅದು ತುಂಬಿಸೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಈ ಶುಂಠಿ ಎಲ್ಲ ನೋಡ್ರಿ ಇದು ಹೆಂಗೆ ಮಕ್ಕಳಿಗೆ ಏನು ಕಾರು ಕಳಿಸ್ತೀನಿ. ಮನೇಲಿ ಕೆಲಸ ಇದೆ ಅಂತ ಕಳಿಸ್ತೀನಿ, ಕಣ್ಣಲ್ಲೇ ನೋಡಿ ಹಾಕೊಂಬರ್ತಾರೆ. ಈ ಥರ ಹಾಕೊಂಬಂದಿದ್ದಾರೆ. ಇದು ಏನಂತ ಹಾಕಿ ಮಾಡಬೇಕು ಹೇಳಿ. ಯಪ್ಪ, ಈ ಶುಂಠಿ ನೋಡಿದ್ರೆ ಎಷ್ಟು ವರ್ಷದ್ದು ಅನ್ಬೇಕು, ಹಂಗಿದೆ. ಈರುಳ್ಳಿ ಅರ್ಧ kg ಈರುಳ್ಳಿ, 1/4 kg ಶುಂಠಿ, 1/4 kg ಬೆಳ್ಳುಳ್ಳಿ. ಆಮೇಲೆ ನೆನ್ನೆ ಮುತ್ಪೊಣ್ಸಕ್ಕೆ ಹೋಗಿತ್ತಲ್ಲ, ಇದು ನೋಡಿ ಖಾಲಿ ಆಯ್ತು. ಇವತ್ತು ಖಾಲಿ ಆಗಿತ್ತು. ಅದು ದಾರ ಹೋಗಲಿಲ್ಲ, ಹಾಗಾಗಿ ನೋಡಿ 3 ಗುಡ್ಡದಿಂದ ಖಾಲಿ ಹೋಗ್ಬೇಕಲ್ಲ ಅಂತ 3 ಪೋಣಿಸ್ಕೊಂಬಂದಿದ್ದೆ. ಇವಾಗ ಪೋಣಿಸ್ಕೋಬೇಕು. ದಾರ ತಂದಿದ್ದೀನಿ. ಆಮೇಲೆ ದೇವ್ರಿಗೆ ಗಿಡಕ್ಕೆ ಬಳೆ, ಹಸಿರು ಬಳೆ ಸಣ್ಣದಾಗೆ ಮಾಡ್ತೀನಿ. ಒಟ್ಟು ಅದೇ ನನ್ನದೇ ಒಂದು ಪಡ್ಲಿಗೆ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಮಾಡ್ತೀನಿ. ಅದೆಲ್ಲ ಏನು ಬ್ಲಾಗ್ ಮಾಡಲ್ಲ. ಆಮೇಲೆ ಇನ್ನೊಂದು ರಾಖಿ ಹಬ್ಬ ಬೇರೆ ಬರ್ತಿದೆ. ವರ್ಷ ಬೆಳ್ಳಿದೇನಾದರೂ ತೊಗೊಂಡೋಗಿ ಕಟ್ತಾ ಇದ್ದೆ ರಾಖಿ. ಇದು ಇವಾಗ 70 ರೂಪಾಯಿ ರಾಖಿ. ಇದಕ್ಕೇನು ಇಷ್ಟು 70 ರೂಪಾಯಿ ಏನಕ್ಕೆ ತೊಗೊಂಡ್ರೋ ಗೊತ್ತಿಲ್ಲ. 70 ರೂಪಾಯಿ ರಾಖಿ ಅಷ್ಟೇ ಫ್ರೆಂಡ್ಸ್. ತಂದಿದ್ದು ಇನ್ನೇನು ತಂದಿಲ್ಲ. ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀವಿ. ನಮಗೆ ಪಾಪ ಆಟ ಆಡೋಕ್ಕೆ ಆಟ ಸಾಮಾನು ಇರಲಿಲ್ಲ. ಅವನಿಗೆ ಸುಟ್ಟಿನಲ್ಲ ಅಂತ ಮುಚ್ಚಿಟ್ಟಿದ್ವಿ. ಅವ್ನು ನೋಡ್ರಿ, ಅವನನ್ನು ಅದು ಇವಾಗ ನೋಡಿದ್ರೆ ಬಿಡಲ್ಲ. ಅವನಿಗೆ ಎಷ್ಟು ಫೇವ್ರೇಟ್ಗಳು ಗೊತ್ತಾ, ಗೊಂಬೆಗಳು. ಏನಾದರೂ ಟಾಯ್ಸ್ ಕೊಟ್ಬಿಟ್ರೆ ಅಂತೂ ಅಷ್ಟಿಷ್ಟು. ಇನ್ನೊಂದು ತೋರಿಸಿ, ಇನ್ನೊಂದು ಕೊಡು ಪಾಪ, ಆರ್ತೈತೆ. ಯಾರ್ದದು? ಡೋಲುದಾ ಅದು ಶೂ 90 ರೂಪೀಸ್ ಅಂತ ಅಂದ. ಆಮೇಲೆ ಬೇರೆವೆಲ್ಲ ಕಾಸ್ಟ್ಲಿ, ಅದು ಬೇರೆವೆಲ್ಲ ಕಾಸ್ಟ್ಲಿ. 90 ರೂಪೀಸ್ ಅಂತ ಹೇಳ್ದ, ಅದಕ್ಕೆ ಇದೊಂದು ತಂದ್ವಿ. ಆಮೇಲೆ ನಮ್ಮ ಸಣ್ಣ ಒಂದು ಇದನ್ನೇ ತೋರಿಸ್ಲಿಲ್ಲ. ಇದು ಏನಪ್ಪ, ಫೇಸ್ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಖಾಲಿ ಆಗಿತ್ತು. ಒಂದು ಸಂಬಳ ಆಯಿತು, ನೆನ್ನೆ ಸ್ಯಾಲ್ರಿ ಆಯಿತು. ಸ್ಯಾಲ್ರಿ ಅವನಿಗೆ ಎಷ್ಟು ಅಂತ ಕೇಳ್ಬೋದು ನೀವು. 17,000 ಸ್ಯಾಲ್ರಿ ಅಷ್ಟೇ. 17,000 ಸ್ಯಾಲ್ರಿ ಆಗಿತ್ತು. ಆ ಸ್ಯಾಲ್ರಿಲಿ ಇದೆಲ್ಲ ಇವಾಗ ಅವನಿಗೊಂದು, ಆ ಸ್ಯಾಲ್ರಿಲಿ ಅವನಿಗೊಂದು 2 ಗೊಂಬೆ. ಇದು ಕ್ರೀಮ್ ಖಾಲಿ ಆಗಿ ಪಾಪ ಒಂದು 15 ದಿನ ಆಗಿಬಿಟ್ಟಿತ್ತು. ಸ್ಯಾಲ್ರಿ ಆಗತ್ತೆ ಅಂತ ಕಾದಿ ನೆನ್ನೆ ನೈಟ್ ಆಗಿತ್ತು. ಇವತ್ತು ಬೆಳಗ್ಗೆ ಹೋಗಿ ತಗೊಂಡಿದ್ದ. ಹೋಳಿಗೆ ಅಲ್ಲ, ಏನು ಕರ್ಗಡಬು ಮಾಡೋಕ್ಕೆ ಬೇಳೆ ಹಾಕಿದ್ದೀನಿ. ಸಾಕಿಷ್ಟು 1/4 kg ಹಾಕಿದ್ದೀನಿ. ಕರ್ಗಡಬು ಬಂತು. ಪಡ್ಲಿಗೆ ತುಂಬ್ಸಕ್ಕೆ ನಾವೇನು ಮಾಡ್ತೀವೋ ಮಾಡಲ್ಲೋ ಗೊತ್ತಿಲ್ಲ, ಕರ್ಗಡಬು ಬಂತು ಮಾಡಲೇಬೇಕು. ಅದಕ್ಕೋಸ್ಕರ ಒಂದು
ಎಡೆ ಮಟ್ಟಿಗೆ ಮತ್ತೆ ತುಂಬ್ಸಕ್ಕಾದ್ರೂ ಮಾಡಲೇಬೇಕು ಅಂದ್ಕೊಂಡು ಇಷ್ಟು ಮಾಡ್ತಾ ಇದ್ದೀನಿ. ಇದು ಕೋಸಂಬರಿ, ಹೆಸರು ಬೇಳೆ ಕೋಸಂಬರಿ. ಇದೇನು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಇಷ್ಟೇ ಹಾಕ್ತೀನಿ. ಜಾಸ್ತಿ ನೆಂದರೆ ಜಾಸ್ತಿ ಆಗಿಬಿಡತ್ತಲ್ಲ, ಅದಕ್ಕೆ ಸ್ವಲ್ಪನೇ ಹಾಕೊಳ್ತೀನಿ. ಇದರಲ್ಲಿ ಏನೂ ಇರಲ್ಲ ಮೈದಾದಲ್ಲಿ, ಯಾಕೆ ಬೇಕು ಒಂದ್ಸಲಿ ಸಣಿಸ್ಕೊಂಬಿಡೋಣ ಅಂತ ಹುಳ ಗಿಡ ಇದ್ಬಿಟ್ರೆ ಒಂಥರ ಹಿಂಸೆ ಆಗುತ್ತೆ. ಆಲ್ಮೋಸ್ಟ್ ಈ ಥರ ಪ್ಯಾಕೆಟಲ್ಲಿ ಎಷ್ಟೊಂದು ಇರಲ್ಲ, ಏನು ಇರಲ್ಲ, ಕಸ ಕಡ್ಡಿ ಹುಳ. ಕೆಲಸ ಮಾಡ್ತಾ ಇದ್ದೀನಿ. ಇದ್ರೆ ಇಲ್ಲದೆ ಇಲ್ಲದ್ರೆ ಅಂತ ಹೇಳಿ ಮಾಡಿದೆ ನೋಡಿ, ಏನೂ ಇರಲ್ಲ ಇದು. ಇವಾಗ ಇದು ಕರ್ಗಡ್ಬು ಗರಿಯಾಗಿ ಬಂದರೆ ಚೆನ್ನಾಗಿರುತ್ತೆ. ನಾನು ಇಷ್ಟು ವರ್ಷ ಕರ್ಗಡ್ಬು ಮಾಡಿರೋದ್ರಲ್ಲಿ ನಮ್ಮ ಮನೇಲಿ ಎಲ್ಲ ಊಟ ಮಾಡಿಲ್ಲ. ಊಟ ಮಾಡಿದವರೆಲ್ಲ ಕರ್ಗಡ್ಬು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇದು ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಅದೆಲ್ಲ ಹಾಕಿ ಕಲಿಸ್ಕೊತೀರಾ. ಸ್ವಲ್ಪ ಅರಿಶಿನ, ಲೈಟಾಗಿ ಚೂರು ಉಪ್ಪು, ಆಮೇಲೆ ಎಣ್ಣೆ ಹಾಕಿ ಕಲಸಿಟ್ಕೋಬೇಕು. ಅದು ತುಂಬ ಗರಿಯಾಗಿ ಬರುತ್ತೆ. ಕರ್ಗಡ್ಬು ಮಾಡಿದಾಗ ಗರಿಯಾಗಿ ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಹೋಳಿಗೆ ಇದ್ರಲ್ಲಿ ಟಿಪ್ಸು ಅಂದರೆ, ಇವಾಗ ಹೋಳಿಗೆ ಮಾಡ್ತೀವಲ್ಲ ಅದಕ್ಕೆ ಬರೀ ಏಲಕ್ಕಿ ಬೇಳೆ ಹಾಕಿ ರುಬ್ಬಿದ್ರೆ ಹೋಳಿಗೆ ಒಬ್ಬಟ್ಟು ಟೇಸ್ಟ್ ಬರುತ್ತೆ. ಕರ್ಗಡ್ಬಿಗೆ ಇದು ಒಣ ಶುಂಠಿ, ಸೋಪಿನ ಕಾಳು ಅಂತೀವಲ್ಲ, ಒಣ ಶುಂಠಿ, ಸೋಪಿನ ಕಾಳು, ಏಲಕ್ಕಿ, ಕೊಬ್ಬರಿ ಇಷ್ಟು ಹಾಕಿ ರುಬ್ಬಿ ಕರ್ಗಡ್ಬು ಮಾಡಿದ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ. ಬೇಕಾದರೆ ಇದು ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಕರ್ಗಡ್ಬು ಈ ಥರ ಟೇಸ್ಟ್ ಬರುತ್ತೆ. ಹೋಳಿಗೆ ಬರೀ ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನಾನು ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ, 1 ನಿಮಿಷ ಬಂದಿಲ್ಲ ಅಂದರೆ ಎಲ್ಲ ಉಕ್ಕೋಗ್ಬಿಡೋದು. ಇವಾಗ ಬೇಗ ಬಂದತ್ಲೆಗೆ ಆಫ್ ಸ್ಲೋ ಮಾಡಿದೆ, ಇಲ್ಲಾಂದರೆ ಉಕ್ಕೋಗೋದು ಈಗೆಲ್ಲ. ನೋಡಿ ಕಲಸಿದ್ದಾಯ್ತು. ಇಷ್ಟು ಮಿದುವಾಗಿ ಕಲಿಸ್ಕೊಂಡ್ರೆ ಸಾಕು, ಗರಿಯಾಗಿ ಬರುತ್ತೆ. ಇದನ್ನೊಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ, ಬೇರೆ ಕೆಲಸ ಮಾಡ್ಕೊಳ್ಳೋಣ. ನೋಡಿ ಏನಿರುತ್ತೋ ಏನಿರಲ್ಲೋ ಗೊತ್ತಿಲ್ಲ. ನಮ್ಮ ತಾಯಿಗೆ ಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ. ಬೇವಿನ ಸೊಪ್ಪಂತೂ ಇಡಲೇಬೇಕು. ಇಷ್ಟೇ ಸಿಕ್ಕಿದೆ, ಎಲ್ಲೋ ಕಿತ್ಕೊಂಬಂದಿದ್ದಾರೆ. ಅದನ್ನೇ ಸ್ವಲ್ಪ ಬಾಗಿಲಿಗೆ ಇಟ್ಬಿಟ್ಟು ದೇವರಿಗೂ ಕೂಡ ಇಡ್ತಾ ಇದ್ದೀನಿ. ಈಗ ಇವನು ಹೋಗಿ ಕಿತ್ಕೊಂಬಂದಿದ್ದಾನೆ ಎಲ್ಲೋ ಹೋಗಿ. ಬಾಗಿಲಿಗೂ ಸಿಕ್ಸು ಅಂತ ಹೇಳಿದ್ದೀನಿ. ಸ್ವಲ್ಪ ಬಾಗಿಲಿಗೆ ಸಿಕ್ಸಿ ನಂತರ ಸ್ವಲ್ಪ ದೇವರಿಗೆ. ಎಲ್ಲಿತ್ತು ಪಲ್ಲಿ? ಅದ್ರ ಮೇಲೆ ಆಯ್ತಾ ಮುಡ್ತಾ? ಅದ್ರ ಒಳಗಿದ್ರೆ ಏನು ಮಾಡೋದು, ನೀನು ಸಿಕ್ಸು. ನೋಡಿ ನಾನು ಹೇಳ್ದಲ್ಲ, ಇದಕ್ಕೆ ನಾವು ಸೋಪು, ಶುಂಠಿ, ಏಲಕ್ಕಿ ಅಂತೀವಿ. ನಿಮ್ಮ ಕಡೆ ಏನಂತಾರ ನಂಗೆ ಗೊತ್ತಿಲ್ಲ. ನಾನು ಇಷ್ಟು ಹೇಳ್ತೀನಿ. ಅದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಯಾಕಂದರೆ ಇಷ್ಟಕ್ಕಿಷ್ಟಲ್ಲ. ಸ್ವಲ್ಪ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಯಾವುದಾದ್ರೂ ಪಟ್ಟಂತ ಎಲ್ಲ ಸ್ವೀಟ್ ಅಡುಗೆಗೂ ಯೂಸ್ ಮಾಡ್ಬೋದು. ಯಾಕಂದರೆ ಒಣ ಶುಂಠಿ ಇಷ್ಟಪಡೋರು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದನ್ನು ಸಣ್ಣಗೆ ಜಜ್ಜಿ ಹಾಕ್ಬೇಕು. ಮತ್ತು ಹಿಂಗೆ ಹಾಕಿದ್ರೆ ಹೋಗುತ್ತೆ ಮಿಕ್ಸಿ. ನಿಮಗೆ ತೋರ್ಸೋಕ್ಕೋಸ್ಕರ ಮಾಡಿದ್ದೀನಿ ನೋಡಿ. ಇಷ್ಟನ್ನು ಇವಾಗ ಹುರಿದು ಪುಡಿ ಮಾಡಬೇಕು. ಈ ಬಾಟ್ಲುಗಳು ಎಷ್ಟು ಕ್ಯೂಟ್ ಆಗಿದೆ. ಇವೆಲ್ಲ ಮೀಶೋದಲ್ಲಿ ಬರೀ 260 ಕಾರೋ ಎಷ್ಟೋ ಸಿಕ್ಕಿದ್ದು. ಚೆನ್ನಾಗಿದೆ. ಈ ಥರ ಸ್ಪೈಸಿ ಐಟಮ್ ಹಾಕಿಡೋಕ್ಕೆ ಇಲ್ಲ ಹಾಕಿಟ್ಟಿದ್ದೀನಿ ನೋಡಿ. ಬಾಳೆದೆಲೆ ಕಳಿಸಿದ್ದೆ, ಮರ್ತು ಬಂದುಬಿಟ್ಟಿದ್ದಾನೆ. ಈಗ ಮತ್ತೆ ಸಿಟಿಗೆ ಹೋಗ್ಬೇಕು ಬಾಳೆದೆಲೆ ತರೋಕ್ಕೆ. ಅದಕ್ಕೆ ಅಲ್ಲಿ ಇದೆಂಥದ್ದು ಮುದುಕದ ಎಲೆ ಏನೋ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ನೋಡಿದ್ದೆ, ಇಲ್ಲೇ ಇತ್ತು. ಅದಕ್ಕೆ ಕಿತ್ಕೊಂಬರೋಕ್ಕೂ ಇದನ್ನು ಜೇಂಟ್ ಮಾಡಿ ಎಡೆ ಹಾಕೋಣ ಅಂತ ಕಿತ್ಕೊಂಬರೋಕ್ಕೆ ಕಳಿಸಿದ್ದೀನಿ ನೋಡಿ. ಇಲ್ಲೆಲ್ಲ ಸಿಗತ್ತೆ ಸಿಟಿಲಿ ಅಂತೀನಿ, ಈ ಕಡೆ ಎಲ್ಲ ಸರೌಂಡಿಂಗಲ್ಲಿ. ನೋಡಿ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದು ಪ್ರೀತಿ ಮಿಕ್ಸಿಲಿ ಮಾತ್ರ ಈ ಥರ ಸಣ್ಣ ಜಾರ್ ಕೊಡ್ತಾರೆ ನೋಡಿ. ಇದು ಪ್ರೀತಿ, ಇದಾಗಲೇ ಒಂದು 10 ವರ್ಷ ಆಯ್ತೇನೋ. ಚೆನ್ನಾಗಿ ಬಂದಿದೆ. ಈ ಥರ ಸಣ್ಣ ಜಾರ್ ಕೊಡ್ತಾರೆ. ಈ ಥರ ಎಲ್ಲ ಪುಡಿ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ. 1 ನಿಮಿಷಕ್ಕೆ ಗೊರ್ರ ಅನ್ಸ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ ನೋಡಿ. ಇದಕ್ಕೆ ತೆಗ್ದು ಇಡ್ತೀನಿ, ಬೇಕಾದಾಗ ಯೂಸ್ ಮಾಡ್ಕೋಬೋದು. ಬೇಳೆ ಎಲ್ಲ ಬೆಂದಾಗಿದೆ ಆಲ್ರೆಡಿ. ಇವಾಗ ಗಡ ಮಾಡಬೇಕು ನೋಡಿ. ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ಅಂತ. ಅಂದರೆ ಇದೇನಪ್ಪ ಅಂದರೆ ತೆಗಿಯುವಾಗ ಚಲ್ಲತಿ ಸಣ್ಣ ಜಾರಿಂದ, ಅದೇ ಪ್ರಾಬ್ಲಮ್. ಇವಾಗ ನೀಟಾಗಿ ತಗೊಬೇಕು, ಇಲ್ಲಾಂದರೆ ಈಗೆಲ್ಲ ಚಲೋಗುತ್ತೆ. ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಈಗ ಇದೆಲ್ಲ ಚಲೋಗುತ್ತೆ. ಇಲ್ಲಿ ಇವನಿಗೆ ತುರಿಯೋಕ್ಕೆ ಕೊಟ್ಟಿದ್ದೀನಿ. ಕ್ಯಾರೆಟ್ ಎಲ್ಲ ಸ್ವಲ್ಪ ತುರಿ ನೀಟಾಗಿ ಅಂತ. ಒಂದು ಬೆಳ್ಳುಳ್ಳಿ ಸುಲಿತಿದ್ದಾನೆ. ನನ್ನದೇ ಬ್ಲಾಗ್ ನೋಡಿಕೊಂಡು
ಏನು ತಪ್ಪಿದೆ ಏನು ತಪ್ಪಿಲ್ಲ ನೋಡ್ಕೊಂಡು ಸುರಿತಾ ಇದ್ದಾನೆ. ಇವನು ಸ್ನಾನ ಮಾಡಿಸಿದ್ದೀವಿ. ನೆನ್ನೆ ಎಲ್ಲ ಫುಲ್ಲು ಅರಿಶಿನ ಹಾಕ್ಬಿಟ್ಟಿದ್ರು ಅವನ ಮೇಲೆಲ್ಲ, ಅದಕ್ಕೆ ಸ್ನಾನ ಮಾಡಿಸಿದ್ದೀನಿ. ಊಟ ಮಾಡಿ ಮಲ್ಕೊಂಡಿದ್ದಾನೆ. ಇಲ್ಲಿ ಕೆಲಸ ನಡೀತಾ ಇದೆ, ನಂದು ಇಲ್ಲಿ ಒಳಗಡೆ ನಡೀತಾ ಇದೆ ಕೆಲಸ. ತೆಗ್ದೆ ಇವಾಗ ಇದಕ್ಕೆ ಸುಟ್ಕೊತೀನಿ. ಇವ್ನು ಈರುಳ್ಳಿ ಎಲ್ಲ ಹೆಚ್ಚಿ ಗ್ರೈಂಡರ್ ಮೇಲಿಟ್ಬಿಟ್ಟಿದ್ದೀನಿ. ಇವಾಗ ಅದನ್ನು ಯಾರು ತೆಗ್ದು ರುಬ್ತಾರೆ ಅಂದ್ಕೊಂಡು ಈ ಕಲ್ಲಿತ್ತು, ಕಲ್ಲಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡುವಂತ ಕೊಟ್ಟಿದ್ದೀನಿ. ಮಾಡ್ತಾ ಇದ್ದಾನೆ. ಆ ಬೆಲ್ಲ ಎಲ್ಲ ಮ್ಯಾಶ್ ಆಗಂಗೆ ಮಾಡು. ಇದು ಕುಟ್ಬೇಡ ಪಾತ್ರೆಗೆ, ಅದು ಹೊಸ ಕಲ್ಲು ತೊಳೆದಿದ್ದೀನಿ. ಆದರೂ ಭಯ ಯಾಕೆ ಬೇಕು, ಮತ್ತು ಕಲ್ಗಿಲ್ ಬಿದ್ದುಬಿಟ್ಟದ್ದು. ಬರೀ ಪಾತ್ರೆಗಷ್ಟೇ ಹಿಟ್ಟಿಗಷ್ಟೇ ರುಬ್ಬು. ನೋಡ್ರಿ ರುಬ್ಬೆ ಆಗೋಯ್ತು. ಅವನಿಗೆ ಅದನ್ನು ರುಬ್ಬಕ್ಕೆ ಕೊಟ್ಬಿಟ್ಟು ನಾನು ಇಲ್ಲಿ ಸಾಂಬಾರಿಗೆ ಜೋಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಧನಿಯಾ ಹುರ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ನಮ್ಮನೆ ಹೋಳಿಗೆ ಸಾರು ತುಂಬ ಇಷ್ಟಪಡ್ತಾರೆ, ಅದೆಲ್ಲ ಇನ್ನೊಂದು ದಿವಸ ಬ್ಲಾಗ್ ಮಾಡ್ತೀನಿ. ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಬಿಸಿ. ಸಾಂಬಾರಿಗೆ ಫೈನಲ್ ಒಗ್ಗರಣೆ. ನಾವು ಸಾಂಬಾರಿಗೆ ಮೆಣಸಿನ್ಕಾಯಿ ಇದಕ್ಕೆ ಹಾಕಲ್ಲ, ಸಾಂಬಾರಿಗೆ ಹಾಕಲ್ಲ. ಈ ಥರ ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಹಾಕಿ ತೆಗಿತೀನಿ. ಅಪ್ಪಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಯಪ್ಪ ದೇವ್ರ, ಇವನ್ ರುಬ್ತೀನಿ ಅಂತ ಬಂದು ಇಲ್ಲಿ ನೋಡ್ರಿ ಹೆಂಗೆ ಮಾಡಾಕಿದ. ಇವಾಗ ಇದು ತೊಳೆಯೋಷ್ಟ್ರೊಳಗಡೆ ಸುಮ್ಮನೆ ನಾನೇ ರುಬ್ಕೋಬೋದಿತ್ತು, ಅಷ್ಟು ಗಲೀಜು ಮಾಡಾಕಿದ. ಶೀ ಪಾಪ ಇವ್ನು ತೊಳಿತಿದ್ದಾನೆ ಮರ್ಷ. ನೋಡ್ರಿ ಮಾಡೋದು ಮಾಡಿ ಹೆಂಗೆ ಹೋಗ್ತಾನೆ. ಸಾಂಬಾರು ರೆಡಿ ಆಯಿತು. ಜಾಸ್ತಿ ಮಾಡ್ಕೊಂಡಿದ್ದೀವಿ ಸಾಂಬಾರು, ಯಾಕಂದರೆ ಇದು ಊಟ ಮಾಡ್ತೀವಿ, ಚೆನ್ನಾಗಿರತ್ತೆ ಹೋಳಿಗೆ ಸಾಂಬಾರು. ಕ್ಲೀನ್ ಮಾಡ್ಕೊಬೇಕು ಇವಾಗ. ಅದನ್ನೆಲ್ಲ ಒರೆಸು ನೀಟಾಗೆ. ಇವಾಗ ಎಲ್ಲ ಆಯಿತು ಅಡುಗೆ. ಸ್ವಲ್ಪ ಕರ್ಗಟ್ಟು ಮಾಡ್ಕೊಳ್ಳೋಣ. ಬೇಗ ಬೇಗ ತೆಗ್ದು ಮಾಡ್ಕೊಂಡು ಇದು ಚೆನ್ನಾಗಿ ನೆಂದಿದೆ ನೋಡಿ. ಅಯ್ಯೋ, ಇದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ, ಎಷ್ಟೊಂದು ಆಗ್ಬಿಟ್ಟಿದೆ. ಇದು ನೋಡ್ರಿ 1/4 kg ಹಾಕಿದ್ದು, ಒಂದು ಅರ್ಧ kg ಲೆವೆಲಿಗೆ ಬಂದಿದೆ. ಅವ್ನ ಮುಖದಲ್ಲಿ ನೋಡಿ ಅರಿಶಿನ ಹೋಗೇ ಇಲ್ಲ. ನೆನ್ನೆ ಕಣ್ಣಿಗೆಲ್ಲ ಹಾಕ್ಬಿಟ್ಟಿದ್ರು ಪಾಪ. ಎಷ್ಟು ಉಜ್ಜಿದ್ದೀನಿ ಹೋಗೇ ಇಲ್ಲ. ಇಡೀ ಮೈ ಫುಲ್ ಆಗಿತ್ತು. ಈ ಕಡೆಯಿಂದ ಮಾಡಿದ್ರೆ ಕಾಣತ್ತೆ ನೋಡಿ, ಈ ಕಡೆಯಿಂದ ನೋಡಿ. ಅಲ್ಲಿ ಅಪ್ಪಿ ನೋಡು, ಅಪ್ಪಿ ಕಂಕಣ ಅಂತಾರಲ್ಲ, ಇದು ಹಿಟ್ಟಲ್ಲಿ ನಮ್ಮಮ್ಮ 2 ಮಾಡುತ್ತೆ, ಇವ್ನು 1 ಮಾಡಾಕಿದ್ದಾನೆ. ಚಪಾತಿ ಮಾಡೋ ಥರ ಮಾಡಿದ್ದಾನೆ. ದಪ್ಪ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಅದು, ದಪ್ಪ ಎಲೆ ಆದರೆ. ಇಷ್ಟಿಷ್ಟು ಇರ್ಬೇಕು ನೋಡಿ, ಇಷ್ಟಿಷ್ಟು ಇದ್ರೇ ಚೆನ್ನಾಗಿ ಬರೋದು. ಅವನು ಮಾಡಿಕೊಡು ಅಂದರೆ 2 ಒಂದೊಂದರಲ್ಲಿ 2 ಒಂದೊಂದು ಮಾಡಾಕಿದ್ದಾನೆ. ನಮಗೆ ಇವಾಗ 5, 10, 15, 20 ಹೋಳಿಗೆ ಆಗಿದ್ರೆ ಸಾಕಿತ್ತು ಕರ್ಗೆಡೋದು. ಈಗ ಅಷ್ಟೊಂದು ಹಿಟ್ಟಾಗ್ಬಿಟ್ಟೈತಿ. ಉಜ್ತಾ ಇದ್ದೀನಿ. ಎಷ್ಟೋ ತನಕ ಉಜ್ತಿದೀಯಮ್ಮ ಅಂತಿದ್ದಾರೆ. ಅದಕ್ಕೆ ಇಬ್ಬರಿಗೂ ಟಾಸ್ಕ್ ಕೊಡ್ತೀನಿ ನೋಡ್ರಿ. ಇವಾಗ ಉಜ್ಜ್ರಿ ಇಬ್ಬರು ತಗೊಳ್ಳೋ. ಅದೆಷ್ಟು ಯಾರು ಚೆನ್ನಾಗಿ ಉಜ್ತಾರೋ ನೋಡಿ ಹೇಳ್ತೀನಿ. ಬೇಗ ಲಾಟ್ರಿ. ಇಲ್ಲಿ ನೋಡಿಲಿ, ಇದು ಪಕ್ಕದ ಮನೆಯದು ಇಸ್ಕೊಂಡ್ಬಂದಿದ್ದೀವಿ. ಇದು ನಮ್ಮದು. ನಾನು ಹೇಳ್ತಾನೆ ಇದ್ದೀನಿ, ಯಾರು ಇಸ್ಕೊಂತಾರೋ ಅದು ಅವರಿಗೆ ಲಾಭ, ಅವರೇ ಗೆಲ್ಲೋದು ಅನ್ಸತ್ತು. ಇದು ಬೇಕಾ ನನಗೆ ಇದು ಬೇಕು. ಅಯ್ಯೋ ಇಸ್ಕೊಂಡ್ಬಿಟ್ಟವ. ಏಯ್ ಕಡೆ ಬಾ. ಇವಾಗ ಇಬ್ಬರಿಗೂ ಕೊಟ್ಟಿದ್ದೀನಿ 4 ಯಾರು ಫಾಸ್ಟ್ ಮಾಡ್ತಾರೆ ನೋಡೋಣ. ಇವನಿಗೆ 4, ಇವನಿಗೆ 4.
ನೋಡಿ ಫ್ರೆಂಡ್ಸ್ ಯಾವ್ದು ಚೆನ್ನಾಗಿದೆ ಅಂತ ನೀವೇ ಕಮೆಂಟ್ ಮಾಡ್ಬೇಕು. ನೋಡ್ರಿ ಅವ್ನು ಡಿಸ್ಕ್ವಾಲಿಫೈ ಮಾಡ್ರಿ ಅವನಿ ಕಳ್ಳ ನೋಡ್ರಿ ಹೆಂಗಿದ ಅಮ್ಮ ಇವ್ನಿಗೆ ಪಾಯಿಂಟ್ ಕೊಡಂಗಿಲ್ಲ ಕಣಮ್ಮ. ನೋಡ್ರಿ ನಿಮ್ ಚೆನ್ನಾಗಿ ಅವ್ನ್ ಚೆನ್ನಾಗೈತ ನನ್ ಚೆನ್ನಾಗೈತ ನೋಡ್ರಿ ಯಾರು ಚೆನ್ನಾಗಿ ರೌಂಡಕ್ ಬಂದಿತ್ತು ನೋಡ್ರಿ ನೀವೇ ನೋಡ್ರಿ. ನಮ್ಮ ಕಮೆಂಟ್ ಮಾಡ್ರಿ ಯಾರು ಚೆನ್ನಾಗಿ ಬಂದಿತ್ತು. ನಾನು ಅಪ್ಪಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದೀನಿ, ಕಮೆಂಟ್ ಮಾಡಿ. ಅವ್ನು ದೊಡ್ಡ ಚೆನ್ನಾಗಿ ಮಾಡಿದಾನೆ, ಇವನು ಸಣ್ಣ ಸಣ್ಣಕ್ಕೆ ಮಾಡಿದಾನೆ. ಹಂಗಾಗಿ ನೀನು ತೆಗ್ದಾಕ್ರಿ ಬೇಗ, ಫ್ಯಾನ್ ಹಾಕೊಂಡು ಎಲ್ಲ ಒಣಗಿ. ಬೇಜಾರಿಲ್ಲ ಗಾಯ್ಸ್, ನಮ್ಮ ತಮ್ಮ ಗೆಲ್ಲಿ. ಯಾವಾಗ ಸಣ್ಣವ್ರು ಗೆಲ್ಬೇಕು, ದೊಡ್ಡವ್ರು ಸಣ್ಣವ್ರ ಮುಂದೆ ಸೋಲ್ಬೇಕು. ಏನ್ ಮಾಡಕ್ಕಾಗತ್ತೆ, ನಮ್ಮ ಮನೆ ಹೆಣ್ಮಗು ನೀವೆಲ್ಲ ಚೆನ್ನಾಗ್ ಬರುತ್ತೆ, ನಮಗ್ ಬರಲ್ಲ. ಕೊಡ್ಬೋದು, ಇಟ್ಕೊಡ್ಬೋ. ಇದು ಆಲ್ರೆಡಿ ಒಂದು ತುಂಬಿಡಿದ ನಮ್ಮ ಅಪ್ಪಿ. ಇಲ್ಲಿ ನೋಡ್ರಿ ಇಟ್ಟಿಟ್ಟು ಇದು ಯಾವ ಶೇಪ್ ಇದೆ, ಇದು ಯಾವುದೋ, ಇದು ಯಾವುದೋ ದೇಶದ ಮ್ಯಾಪ್ ಆಗೋಗಿದೆ. ಮಿಕ್ಸಿಯಲ್ಲಿ ರುಬ್ಬೇ ಇಲ್ಲ ಫ್ರೆಂಡ್ಸ್, ಅಂತ ಹಂಗೆ ಮ್ಯಾಶ್ ಮಾಡಿದ್ವಿ ಬೇಳೆ. ನಮ್ಮ ಅಪ್ಪಿಗೆ ತೋರಿಸ್ಬೇಕು ನೋಡ್ರಿ. ಅದು ನಿಮ್ಮ ಸತ್ಯನೋ ನಿಜನೋ ಗೊತ್ತಿಲ್ಲ, ಈರುಳ್ಳಿ ಏನಾದರೂ ಮುಟ್ಟಿಸಿದ್ರೆ ಒಡೆದೋಗತ್ತೆ ಅಂತ ಹೇಳ್ತಾರಲ್ಲ ನೋಡ್ರಿ. ನೋಡೋ ಅದು ಹೆಂಗಾಗತ್ತೆ ಅಂತ ಕೇಳ್ದ ಬೆಳಗ್ಗೆ. ಈರುಳ್ಳಿ ತಟ್ಟೆ ಹತ್ರ ಇಟ್ಟ ಬಂದ್ಬಿಟ್ಟು, ಈಗ ಅದು ಒಡೆದೋಗಿದೆ. ನೆಕ್ಸ್ಟ್ ಎಲೆ ಇನ್ನೊಂದು ಎಲೆ ಹಾಕಬೇಕು, ಹಿಂಗೆ ಆಗೋದು ಗೊತ್ತಾಯ್ತಾ. ಅದೇನೋ ನನಗೆ ಗೊತ್ತಿಲ್ಲ, ಅದು ಸತ್ಯ. ಈರುಳ್ಳಿ ಟಚ್ ಮಾಡಿದ್ರೆ ಅದು ಒಡೆದೋಗತ್ತೆ ಒಳಗೆ ಹೂರ್ಣ ಎಲೆ ಎಲ್ಲ. ನೋಡಿ ಅಡುಗೆ ಎಲ್ಲ ಆಯಿತು. ಇಷ್ಟು ಎಲೆ ಮಿಕ್ಕಿದ್ವು, ಪೂರಿ ಮಾಡಿದ್ದೀವಿ. ನಾನು ನಿಮಗೆ ಈಗ ಏನು ತೋರಿಸ್ಬೇಕು ಅಂದರೆ, ಗರಿ ಗರಿ ಆಗಿದೆ, ಗರಿ ಗರಿ ಆಗತ್ತೆ. ನಾನು ಹೇಳಿದ ಥರ ಮಾಡಿರಿ ಅಂದಲ್ಲ, ನೋಡಿ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿ ಆಗಿದೆ. ತಿನ್ನೋಕ್ಕೂ ಚೆನ್ನಾಗಿರೋದು ನೋಡಿ. ಸಖತ್ತಾಗಿ ಬಂದಿದೆ. ಈ ಥರ ಮಾಡಿ ತಿನ್ನಿ. ಬಂಡಿ ಬಂಡಾರದ ವಾಣಿ ನಾಲ್ಕುದೋ, ಜೋಗುಳ್ ಬಾವಿ ಸತ್ಯವಾಣಿ ನಾಲ್ಕುದೋ. ಇವತ್ತು ಬೆಳಗ್ಗೆಯಿಂದ 3 ಜನನು ಉಪವಾಸ ಇದ್ದೀವಿ. ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಉಪವಾಸ ಬಿಟ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಟಾಟಾ.